ಅವಾಗಲಿಂದ ನಡೀತಾನೆ ಇದ್ದೀವಿ. ನಮ್ಗೆ ಇನ್ನೊಂದು ಲಿಂಗ ಅಂತ ಸಿಕ್ಕೇ ಇಲ್ಲ. ಬಟ್ ಇಲ್ಲಿ ಒಂಥರ ರೋಡ್ ಸಿಂಟ್ ಚೆನ್ನಾಗಿತ್ತು. ಅವ್ನು ತೋರಿಸಿ ಬ್ರೋ. ನೀವು ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀರಾ ಬ್ರೋ? ಇದು ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀರಾ? ಮಕ್ಕಳ ಯಾರನ್ನ ಕರ್ಕೊಂಬಂದರೆ ಮಕ್ಕಳನ್ನ ಇದನ್ನು ಗುಳಿಸ್ಕೊಂಡು ಹೋಗುವಾಗ ಅಗ್ನಿಲಿಂಗ ದರ್ಶನ ಆಯಿತು. ಅಲ್ಲಿ ದರ್ಶನ ಮಾಡಿದ ಅಗ್ನಿ ತೀರ್ಥ ಅಂದ್ಬಿಟ್ಟು ಇವಾಗ ಅಗ್ನಿಲಿಂಗ. ಎಲ್ಲೋ ಗೈಸ್, ಎಲ್ಲರಿಗೂ ನೀವು ಅಷ್ಟೇಗ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಹೊಸ ನ್ಯೂ ವ್ಲಾಗ್. ಇವಾಗ ಎಲ್ಲಿದ್ದೀವಪ್ಪ ನಾವು ಅಂದರೆ ತಿರುವಣ್ಣಾಮಲೆಯಲ್ಲಿ ಇದ್ದೀರಿ. ಆ್ಯಕ್ಚುಲಿ ಆನೆಕಲ್ಲಿಂದ ಲಾಗ್ ಮಾಡೋಣ ಅಂತಿದ್ದೆ, ಬಟ್ ಆಗಲಿಲ್ಲ. ಸೊ ಎಲ್ಲಿ ತಿರುವಣ್ಣಾಮಲೆಗೆ ಬಂದು ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ನಮಗೆ ಗೋಪುರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಇಲ್ಲಿಂದ ದೀಪ ಹಚ್ಚಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. 14 ಕಿಲೋಮೀಟ್ರ್ ನಡಿಬೇಕು. ಎಷ್ಟೊತ್ತಿಗೆ ಇವಾಗ 12:53 ಟೈಮು. ನೋಡೋಣ ಎಷ್ಟೊತ್ತು ಮುಗಿಸ್ತೀರ ನಾವು. ಫಸ್ಟ್ ಎಕ್ಸ್ಪೀರಿಯೆನ್ಸು ನೋಡೋಣ ಹೆಂಗಿರುತ್ತೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ. ಹಿಡ್ಕೊಂಡು ಮಾಡೋ ಗುರು. ಹಿಡ್ಕೊಬ್ರು ವಿಡಿಯೋ ಮಾಡು. ನೋಡಿ ಸ್ನೇಹಿತರೆ, ನಮ್ಮ ಹರ್ಷ ಅವರು ಆರತಿ ಎತ್ತಿರ್ತಾ ಇದ್ದಾರೆ. ಅಲ್ಲೇ ಇಕ್ಬಿಡು, ಒಳಗಡೆ ಇಕ್ಕಿಲ್ಲ. ಸೆಂಟ್ರಲ್ ಇಡೋದು ಹೊಡೆಯಲಿ, ಅದು ಬೀಳ್ಬಾರ್ದು. ಓಕೆ. ಅಲ್ಲಿ ದೀಪ ಎಲ್ಲ ಹಚ್ಚಿ ತೆಂಗಿನಕಾಯಿ ಎಲ್ಲ ಹೊಡೆದು ಇಲ್ಲೊಂದು ಇಂದ್ರಲಿಂಗ ಅಂತ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು ಇಂದ್ರಲಿಂಗ. ಅಷ್ಟೊಂದು ಕಾಣಿಸಲ್ಲ ಇಲ್ಲಿಂದ. ಅಷ್ಟೊಂದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಕ್ಲಾರಿಟಿಯಾಗಿ. ನೋಡ್ಕೋಬಿಡಿ, ಫಸ್ಟ್ ಲಿಂಗ ನಾವು ಓಡಾಡೋ ಜಾಗದಲ್ಲಿ ಸಿಗ್ತದೆ. ಗೈಸ್, ಇವಾಗ ಇಲ್ಲಿಂದ ಗಿರಿವನ ಮಾರ್ಗಮ್ ಅಂತಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಾಗಿ ಇವಾಗ ನಾವು 8 ಲಿಂಗನ ದರ್ಶನ ಮಾಡಬೇಕು. ಅದರಲ್ಲೊಂದು ಮೋಕ್ಷ ಮಾರ್ಗ ಅಂತ ಸಿಗುತ್ತೆ. ನಾವು ಬನ್ನಿ. ನಾವು ಸ್ಟಾರ್ಟ್ ಮಾಡಿರೋದು ಬಂದು 1 ಗಂಟೆ. ಎಷ್ಟೊತ್ತಿಗೆ ಏನು ಮಾಡ್ತೀರೋ ನೋಡೋಣ. ಹಾಂ, ಏನೇನು? ಇಲ್ಲ, ಎಲ್ಲೋ ಬೋರ್ಡ್ ಎಲ್ಲೋ ಕಾಣಿಸ್ತಾನಿಲ್ಲ. ಅದು ಅವ್ನು ತೋರಿಸಿ ಬ್ರೋ. ನೀವು ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀರಾ ಬ್ರೋ? ಇದು ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀರಾ? ಅಲ್ಲ, ಫಸ್ಟ್ ನಿಮ್ಗೆ ಕೇಳ್ತಿದ್ದೀನಿ, ನೀವು ಹೇಳ್ರಿ. ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪಕ್ಕನಾ? ಸರಿ, ಆಯಿತು. ನೋಡೋಣ ಅದು ಎಷ್ಟೊತ್ತು ಕಂಪ್ಲೀಟ್ ಮಾಡ್ತಾರೆ. ಎಲ್ಲ ಹುಮ್ಮಸ್ಸಲ್ಲಿ ಇವಾಗ ನಡೀತಾ ಇದ್ದೀರಿ. ನೋಡೋಣ. 1 ಕಿಲೋಮೀಟರ್ ನಡೆದಿದ್ದೀರೇನೋ ಅಷ್ಟೇ. ಹಾಂ, ಮೋಕ್ಷ ಮಾರ್ಗ ಓಪನ್ ಡ್ಯೂಟ್ ಅನಿಸುತ್ತೆ ಎಷ್ಟೊತ್ತಿನಲ್ಲಿ. ನೋಡೋಣ, ಓಪನ್ ಇದ್ದರೆ ಅಲ್ಲಿ ಹೋಗಿ ಬರೋಣ. ಇದು ತೆಂಗಿನಕಾಯಿ ಹೊಡಿತಾವ್ರಲ್ಲ, ಹೌದು, ಅಲ್ಲಿ ಸೈಡಲ್ಲೇ ಹೋಗಿದ್ದೆ ಮನೆ. ಹೌದಾ? ಅದು ನೋಡಿ ಸ್ವಲ್ಪ ಬೇಜಾರಾಯಿತು ಅಂತೀರಾ? ಬೇಜಾರಾಯಿತು.
ಯಾಕೆ ಈ ಥರ ದೇವಸ್ಥಾನ ಮುಂದೆನೇ ಆ ಥರ ಹೋಗಿಯೋದು? ಏನು ಮಾಡೋಣ ಬ್ರೋ, ನಮ್ಮ ಜನಗಳು ಹಂಗಿರ್ತಾರೆ. ರೋಡ್ ನೋಡಿದ್ರು ಅಲ್ಲಲ್ಲಿ ಮಾರ್ಕೊಂಡು ಬಿದ್ದೇ ಇರುತ್ತೆ, ಅದನ್ನು ಗೊತ್ತಾಗುತ್ತೆ. ಬಟ್ ರೋಡ್ ಚೆನ್ನಾಗಿದೆ ಬ್ರೋ, ಇದು ನಡೆಯೋಕೆ ಒಂಥರ ಅಷ್ಟೊಂದು ಕಲ್ಲುಗಳಿಲ್ಲ ಅನಿಸುತ್ತೆ. ರೋಡಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಬೇಕು. ಕಾಲು ಮಾರ್ಗ ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆ ಬ್ರೋ ಬೋರ್ಡು, ಕ್ಯಾಮ್ರಾ ಹಾಕ್ತಾರೆ ತೋರಿಸೋಣ ಇರಿ. 8 ಲಿಂಗ ಅದೊಂದು ಅಂತ ಹೇಳ್ತೀನಿ ನಾವು, ಬನ್ನಿ. ಅಲ್ಲಿ ಹೆಂಗ್ ಬ್ರೋ ಸ್ಕ್ಯಾಮ್ ಆಗಿದ್ದು ನಮಗೆ ತೆಂಗಿನಕಾಯಿ ತೊಗೊಳೋ ಜಾಗದಲ್ಲಿ? ಅದು ಆಗುತ್ತೆ ಎಲ್ಲ ಕಡೆ ಸಹಜ. ಯಾವ ಥರ ಅಂದರೆ ಸ್ವಲ್ಪ ವಿವರಿಸಿ ಬ್ರೋ. ನೀವು ಹೇಳಿದ್ರೇ ನಿಮ್ಗೆ ಚೆನ್ನಾಗಿ ಗೊತ್ತಾಗಲ್ಲ. ಅಲ್ಲ ನೀವು ಹೇಳ್ರಿ, ಜೊತೆಲಿ ನೀವು ಇದ್ರಲ್ಲ. ಅದು ಒಂದು ಐಟಮ್ನ ಮಾರೋವಾಗ ಒಂದು ಐಟಮ್ ಹೇಳಬೇಕು, ಈ ಐಟಮ್ ಈ ರೇಟ್ ಇದೆ, ಇದು ಇನ್ನೊಂದು ಪಕ್ಕದಲ್ಲಿರೋ ಐಟಮ್ ಅದು ಸಪ್ರೇಟ್ ಆಗಿ ತೊಗೊಬೇಕು ಅಂತ. ಅವರೇನೋ ಕಂಬೈನಾಗಿ ರೇಟ್ ಹೇಳ್ತಾರೆ, ಕೊಡೋವಾಗ ಅದು ಕೊಟ್ಟ ಮೇಲೆ ಇದು ಬೇರೆ ರೇಟ್, ಇದು ಬೇರೆ ರೇಟ್. ಹಾಂ ಅದೇ ಬ್ರೋ, ಬಿಸ್ನೆಸ್ ಅದು. ನಮಗೆ ಸ್ಕ್ಯಾಮ್ ಅನಿಸಿದೆ, ಅವ್ರ ಬಿಸ್ನೆಸ್ ಬ್ರೋ ಅದು. ಏನೆಲ್ಲ ಕಡೆ ಕಾಮನ್, ಅದು ಬಿಸ್ನೆಸ್ ಮಾಡೋ ಐಡಿಯಾಗಳು ಅದು. ಬೋರ್ಡ್ ಕಾಣಿಸ್ತಾ ಇದೆ ಅಲ್ಲಿ, ಎಷ್ಟು ಕಿಲೋಮೀಟ್ರ್ ಇದೆ, ಯಾವ್ಯಾವ ಲಿಂಗ ದರ್ಶನ ಮಾಡ್ತೀರಿ ಅಂತ ತೋರ್ಸೋಣ. ಟೋಟಲ್ 8 ಲಿಂಗಗಳು. ಏನು ಬಾ? ಇಲ್ಲ ಬೇಡ ಬರೋ, ಕಾಣಿಸುತ್ತೆ ಆರಾಮಾಗಿ. 8 ಲಿಂಗಗಳು: ಯಮಲಿಂಗ, ನಿವೃತ್ತಿಲಿಂಗ, ವರುಣಲಿಂಗ, ವಾಯುಲಿಂಗ, ಮತ್ತು ಕುಬೇರಲಿಂಗ, ಈಶಾನ್ಯಲಿಂಗ ಮತ್ತು ಇಂದ್ರಲಿಂಗಂ. ಟೋಟಲ್ 8 ಲಿಂಗ, 14 ಕಿಲೋಮೀಟ್ರು ಕಂಪ್ಲೀಟ್ ಮಾಡೋಣ ಇವತ್ತು, ಬನ್ನಿ. ಆ್ಯಕ್ಚುಲಾಗಿ ನಾನೇನು ಆರಾಮಾಗಿ ನಡಿಬೋದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ರೋಡ್ ಅಷ್ಟು ಚೆನ್ನಾಗಿದೆ. ನೋಡೋಣ ಅದೆಷ್ಟೊತ್ತು ಕಂಪ್ಲೀಟ್ ಮಾಡ್ತೀವಿ ಏನೋ ಅಂತ. ಬಟ್ ನಾವು ನಡೆದಿದ್ದೀರಿ, ಬಟ್ ಬರೀ ಕಾಲಲ್ಲಿ ನಡಿಬೇಕಲ್ಲ, ಅದೊಂದು. ಟ್ರೆಕ್ಕಿಂಗ್ ಎಲ್ಲ ಮಾಡಿ ರೋಡ್ ಇದೆ, ಬಟ್ ಬರೀ ಕಾಲಲ್ಲಿ ನಡೆಯೋದು ಯಾವತ್ತೂ ಅಷ್ಟೊಂದು ರೋಡ್ ಇದ್ದಿಲ್ಲ ನನಗೆ. ನೋಡೋಣ ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀವಿ ಏನೋ ಅಂತ. ಆ್ಯಕ್ಚುಲಾಗಿ ಡ್ರೂಮ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಆಗಿಲ್ಲ. ಯಾಕೆ ರೀಸನ್ ಅಂತ ಕೇಳ್ತಿದ್ದೆ. ಡ್ರೂಮಿಗೆಲ್ಲ ಹೈ ರೇಟ್ಗಳಲ್ಲಿತ್ತು. ಮತ್ತು ಆಮೇಲೆ ನಮ್ಮ ಫ್ರೆಂಡ್ ಒಂದು ರೀಲ್ಸ್ ಕಳಿಸಿದ್ದಾರೆ, ರೀಲ್ಸಲ್ಲಿ ನೋಡಿ, ಅಂದರೆ ಪರ್ ಪರ್ಸನ್ಗೆ 100 ಲಾಕರ್ ಕೊಡ್ತಾರೆ. ಲಾಕರಲ್ಲಿ ಬ್ಯಾಗ್ ಇಟ್ಬಿಟ್ಟು ನಾವು ಆರಾಮಾಗಿ ಇಲ್ಲಿ ಗಿರಿಪ್ ಜಂಕ್ಷನ್ಗೆ ಬಂದಿದ್ದೀರಿ. ನನ್ನ ಪ್ರಕಾರ ಜನ ಕಮ್ಮಿ ಗೈಸ್ ಇವತ್ತು. ಇದು ಅಗ್ನಿಲಿಂಗಂ ಅಂತ, ಅಗ್ನಿ ತೀರ್ಥ ಅಂತಿದೆ. ಫಸ್ಟ್ ಲಿಂಗ ಸಿಗ್ತಾರದು ನಮಗೆ. ನಮ್ಮ 8 ಲಿಂಗಗಳಲ್ಲಿ ಇದು ಒಂದು ಲಿಂಗ, ಅಗ್ನಿಲಿಂಗ ಅಂತ. ಬನ್ನಿ ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ, ದರ್ಶನ ಮಾಡ್ಕೊಂಡು. ಫಸ್ಟ್ ಲಿಂಗ ದರ್ಶನ ಆಯಿತು. ಏನೂ ಕಾಣಿಸ್ತಾ ಇಲ್ಲ ಬ್ರೋ ಇಲ್ಲಿ. ಹಾಂ, ಸಕ್ಕರೆ ಕಾಣಿಸ್ತೀರ. ಫಸ್ಟ್ ಲಿಂಗ ದರ್ಶನ ಆಯಿತು. ಏನು ಬ್ರೋ? ಅಗ್ನಿಲಿಂಗ ಫಸ್ಟ್ ಲಿಂಗ ದರ್ಶನ ಆಗಿದೆ ಅಂತ. ಸ್ವಲ್ಪ ಬ್ಲ್ಯಾಕ್ ಬೀಳ್ಬೇಡಪ್ಪ, ಮೊದಲೇ ಕತ್ಲಾಗ ಕಾಣ್ತಾ ಇಲ್ಲ. ಓಕೆ, ನೋಡು ಕಾಣಿಸುತ್ತೆ ಬ್ರೋ, ರೋಡ್ ಆರಾಮಾಗಿ ಕಾಣಿಸುತ್ತೆ. ಆಪೋಸಿಟ್ ಬಿದ್ದರೆ ಕತ್ಲಲ್ಲಿ. ಹಾಂ, ಮಕ್ಕಳಿಗೆ ಬಿಟ್ಟರೆ ಕಾಣಿಸಲ್ಲ ಅಂತೀರಾ? ಬಿಟ್ಟರೆ ಏನು ಬ್ರೋ ಅವಾಗಲೇ ನಿಮ್ಮ ಫೋನಲ್ಲಿ ಕಾಣಿಸಿದ್ದು? ಎಷ್ಟು ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರು 1 ಕಿಲೋಮೀಟ್ರು? 15 ನಿಮಿಷಕ್ಕೆ. ಎಷ್ಟು ನಿಮಿಷ ಅದು? 15 ಮಿನಿಟ್ಸ್ಗೆ 1 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀರಿ. 15 ನಿಮಿಷಕ್ಕೆ 1 ಕಿಲೋಮೀಟರ್ ಆಗಿದ್ದೀರಿ. ಮುಂದಿನ ನನಗೆ ನಿಮ್ಮ ಬ್ರೋ ಇನ್ನೂ ಅಷ್ಟೊತ್ತು ಕಾಯ್ತೀನಿ, ಪರವಾಗಿಲ್ಲ. ಮುಂದಿನ ವಿಡಿಯೋ ನಿಮ್ಮ ಹಸ್ಬೆಂಡಿಗೆ ಜೊತೆನಾ? ಮತ್ತೆ ಸಹಕಾರ ಬೇಕು. ಸಹಕಾರ ಕೊಡ್ತಾರೆ ಬ್ರೋ, ಹೊಟ್ಟೆ ಕೊಡ್ತಾರೆ. ಹೌದಾ ಬ್ರೋ? 3 ಕಿಲೋಮೀಟ್ರಾ? ಬನ್ನಿ ಅದನ್ನು
ಬ್ರೋ ಅಗ್ನಿಲಿಂಗ ಈ ಕಡೆ ಇದೆ ಬ್ರೋ, ನೋಡಿ ಅಲ್ಲಿ ಬೋರ್ಡು. ಬಾ ರೂಟ್ ನೋಡು, ಅಗ್ನಿಲಿಂಗ ಅಲ್ಲೇ ಹಾಕಿದ್ರಲ್ಲ ಬ್ರೋ, ರೂಟ್ ನೋಡೋದೇನೆ ಅದರಲ್ಲಿ. ಬನ್ನಿ ಬ್ರೋ, ಅಗ್ನಿಲಿಂಗ ದರ್ಶನ ಮಾಡ್ಕೊಂಡು ಹೋಗೋಣ ಇವಾಗ. ಅಲ್ಲಿ ಅಗ್ನಿ ತೀರ್ಥ ಅಂತಿತ್ತು, ಲಿಂಗ ಅಂತಿದ್ದಿಲ್ಲ, ಇದು ಮೋಸ್ಟ್ಲಿ ಅಗ್ನಿಲಿಂಗ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಸರಿ, ಇದು ಅಗ್ನಿಲಿಂಗ, ಬಟ್ ಏನು ಕಾಣಿಸಲ್ಲ ಇಲ್ಲಿ ಆಚೆಯಿಂದನೇ. ನಮಸ್ಕಾರ ಮಾಡ್ಕೊಳ್ಳೋಣ. ಇವಾಗ ಅಗ್ನಿಲಿಂಗ ದರ್ಶನ ಆಯಿತು. ಅಲ್ಲಿ ದರ್ಶನ ಮಾಡಿದ ಅಗ್ನಿ ತೀರ್ಥ ಅಂದ್ಬಿಟ್ಟು ಇವಾಗ ಅಗ್ನಿಲಿಂಗ. ನೆಕ್ಸ್ಟು ಯಮಲಿಂಗನ ಬ್ರೋ, ನೆಕ್ಸ್ಟು 4 ಕಿಲೋಮೀಟ್ರು. ಹಾಂ, ನೆಕ್ಸ್ಟು 4 ಕಿಲೋಮೀಟ್ರ್ ಯಮಲಿಂಗ. ಬನ್ನಿ, ಜೋಶಲ್ಲಿದ್ದೀವಿ ಇವಾಗ ಸ್ಟಾರ್ಟಿಂಗಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ನೋಡಬೇಕು. ಬಟ್ ಈ ಥರ ನೋಡಿದರೆ ಕಷ್ಟ. ಕಾಲು ಚುಚ್ಚುತ್ತಾ ಇದೆಯಲ್ಲ ಬ್ರೋ. ಈ ಕಡೆ ಬಂದ್ಬಿಡಿ ಬ್ರೋ. ಇಲ್ಲ ಬ್ರೋ. ಹ್ಞೂ 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 ಇಲ್ಲಿಂದ 1.8 ಕಿಲೋಮೀಟ್ರ್ ಇದೆ ಯಮಲಿಂಗ. ಬನ್ನಿ, ಯಮಲಿಂಗ ಹಿಂದೆ ಒಂದಲ್ಲಿ ಏನಪ್ಪ ಅದು, ದೃಷ್ಟಿ ತೆಗಿಸ್ಕೊಂಡ್ರೆ ನಿಂಬೆಹಣ್ಣು ಕೊಟ್ಬಿಟ್ಟು 2 ನಿಂಬೆಹಣ್ಣು ತೊಗೊಂಡು, 1 ನಿಂಬೆಹಣ್ಣು ಅವ್ರು ಇಟ್ಕೊತಾರೆ ಗರ್ಭ ಇದಕ್ಕೆ ತ್ರಿಶೂಲ ಚುಚ್ಚಕ್ಕೆ. ತುಳಿಬೇಕು ಅಂದ್ಬಿಟ್ಟು ತುಳಿಬಿಡಿ. ಏನಂದರೆ ಬಾಡಿ ಪೇನ್ಸ್ ಏನಾನ ಇದ್ದರೆ, ಆರೋಗ್ಯದ ಏನಾನ ಸಮಸ್ಯೆ ಇದ್ದರೆ ದೃಷ್ಟಿ ತೆಗಿತಾರೆ ಅವರು, ಅಷ್ಟೇ. ನೆಕ್ಸ್ಟು ಖಾಲಿ ಜನ ಕಮ್ಮಿ. ಈ ಟೈಮ್ ಬೆಟರ್, ಬೆಳಗ್ಗೆ ನಡೆಯೋದಕ್ಕಿಂತ. ಬಿಸಿಲಿರಲ್ಲ, ಆರಾಮಾಗಿ ನಡಿಬೋದು. ರೋಡ್ ಮಾತ್ರ ಚೆನ್ನಾಗಿದೆ. ಮಕ್ಕಳ ಆರಾಮ ಕರ್ಕೊಂಬಂದರೆ ಮಕ್ಕಳನ್ನ ಇದನ್ನು ಗುಳಿಸ್ಕೊಂಡು ಹೋಗಿ ರೆಂಟಿಗೆ ಕೊಡ್ತಾರೆ. ಇದನ್ನು ನೋಡಿ, ಎಲ್ಲ ಫೆಸಿಲಿಟೀಸ್ ಇದೆ. ಡೇ ಬೈ ಡೇ ತುಂಬ ಇಂಪ್ರೂವ್ ಆಗ್ತಿದೆ ದೇವಸ್ಥಾನ. ಇದೆ ಆ್ಯಕ್ಚುಲಿ ಒಂದು 4 ಇಯರ್ಸ್ ಹಿಂದೆ ದೇವಸ್ಥಾನ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇದ್ದಿಲ್ಲ, ಬಟ್ ಇತ್ತೀಚೆಗೆ ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಹಿಂಗೆ ಪ್ಲ್ಯಾನ್ ಆಗಿದ್ದು ಅಂದರೆ, ಒಂದು ರೀಲ್ ನೋಡಿದೆ. ಓಕೆ, ರೀಲ್ಸಲ್ಲಿ ಬಂತಂದ್ರೆ ಹಂಗೆ ಸ್ಕ್ರೋಲ್ ಮಾಡ್ತಾಯಿದ್ದೆ. ಸ್ಕ್ರೋಲ್ ಮಾಡ್ತಾ ಬರೀ ಅದೇ. ಸರಿ ಆಯಿತು, ನಾವು ಹೋಗೋಣ ಅಂತ ಫ್ರೆಂಡ್ಸಿಗೆ ಡಿಸೈಡ್ ಮಾಡಿದ್ವಿ. 2 ತಿಂಗಳಿಂದ ಡಿಸೈಡ್ ಮಾಡಿದ್ದು, ಇವಾಗ ಹೋಗ್ತಾಯಿದ್ವಿ. ಅಲ್ಲಲ್ಲಿ ಈ ಥರ ಬೋರ್ಡ್ಗಳು ಎಲ್ಲೆಲ್ಲಿ ಇದ್ದೀರಿ ನಾವು ಅಂದ್ಬಿಟ್ಟು. ನೋಡಿ, ಷಣ್ಮುಗ ಸ್ಕೂಲ್ ಹತ್ರ ಇದ್ದೀರಿ ನಾವು ಇವಾಗ. ಬನ್ನಿ ಹೋಗೋಣ. ಅರುಣಾಚಲ. ಎಕ್ಸ್ಟ್ರಾ ಕಾಲಲ್ಲ. ಅವಾಗಲಿಂದ ನಡೀತಾನೆ ಇದ್ದೀವಿ. ನಮ್ಗೆ ಇನ್ನೊಂದು ಲಿಂಗ ಅಂತ ಸಿಕ್ಕೇ ಇಲ್ಲ. ಬಟ್ ಇಲ್ಲಿ ಒಂಥರ ರೋಡ್ ಸಿಂಟು ಚೆನ್ನಾಗಿತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವ ಥರ ರೋಡ್ ಇದೆ, ಸೇಮ್ ಅದೇ ಥರ ಇದೆ ರೋಡ್. ಇದು ಸುತ್ತ ಆ ಕಡೆ ಈ ಕಡೆ ಮರಗಳು ಸಕಲಾಗಿದೆ. ಇಲ್ಲಿ ಆ್ಯಕ್ಚುಲಿ 24 ಅವರ್ಸೂ ಓಪನ್ ಮಾಡಿರ್ತಾರೆ ಇಲ್ಲೆಲ್ಲ. ಇವಾಗ ಸ್ವಲ್ಪ ಲೈಟಾಗಿ ಪೇಯ್ನ್ ಎತ್ಕೊತಾ ಇದೆ ಕಾಲು.
ಫ್ಲಾಶ್ ಬ್ಯಾಕ್. ಅಲ್ಲಿಗೆ ನಾನೇನು ಆರಾಮಾಗಿ ನಡಿಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಪೇನ್ ಎತ್ಕೊತ ಇದೆ ಕಾಲು, ಇನ್ನ ಬೇಡ. ನಾವು ಸ್ಟಾಪು ಕೊಟ್ಟಿಲ್ಲ, ನಾವು ಎಲ್ಲ ನಾವು ಕೊಟ್ಟರೆ ಸ್ಟಾಪು ಕಾಫಿ ಗಿಫಿ ಕೊಡಬೇಕಷ್ಟೆ. ಇದ್ದಮ್ಮ ಯಾರೋ ಗೊರ್ಕಿ ಗಿರ್ಕಿ ಹೊಡಿತಾರೆ. ಇವಾಗ ಈ ಕಡೆ ನೈಋತ್ಯ ಲಿಂಗ ದರ್ಶನ. ಬನ್ನಿ ನೈಋತ್ಯ ಲಿಂಗ ದರ್ಶನ ಮಾಡ್ಕೊಂಡು ಬರೋಣ. ಏನು ಏನಕ್ಕೆಪ್ಪ ಸ್ಟಾಪಾ? ಕಾಫಿ ಗೀಫಿ ನಾನು ಕುಡಿನ ಬಂದಿದ್ದು ಫಸ್ಟ್ ಸ್ಟಾಪು. ಸ್ಟಾಪ್ ಕೊಡಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಕೊಟ್ಟರೆ ಒಂದು 4 ಕೊಡ್ತೀರಿ ಅಷ್ಟೇ ಬರೋ ಸ್ಟಾಪ್ ನಡಿಬೋದು. ಅದೇ ಒಂದು 5 ಕಿಲೋಮೀಟ್ರ್ ಕೊಟ್ಟಿದ್ದೀವಿ ಅಂದರೆ ಇನ್ನೊಂದು 2 ಕೊಟ್ಟರೆ ಸಾಕು. ಅಂದರೆ ಇದು ಸ್ಟಾರ್ಟಿಂಗ್ ಅಲ್ಲಲ್ಲ ಬ್ರೋ, ಟೋಟಲ್ ಒಂದು 3 ಇಪ್ಪತ್ತು. ಹಾಂ. ಸೊ ಗೈಸ್ ಇವಾಗ ನೈಋತ್ಯ ಲಿಂಗ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಬಟ್ ಇವಾಗ ಯಾವ ದೇವಸ್ಥಾನ ಓಪನ್ ಇರಲ್ಲ. ಗೊತ್ತಾಗಿರೋದ್ರಿಂದ ನೈಟ್ ಏನಲ್ವ, ಬೆಳಗಿನ ಜಾವನೇ ಕತ್ಲಿದೆ. ಸೊ ಗೈಸ್ ಇವಾಗ ಸೂರ್ಯಲಿಂಗಂ ಹತ್ರ ಬಂದಿದ್ದೀವಿ. ಬನ್ನಿ ದರ್ಶನ. ಇನ್ನು ನೆಕ್ಸ್ಟ್ ಇನ್ನೊಂದು 500 ಮೀಟ್ರಿಗೆ ವರುಣ ಲಿಂಗ. 500 ಮೀಟ್ರ್ ಅಷ್ಟೇನಪ್ಪ ಇನ್ನೊಂದು ಲಿಂಗಕ್ಕ. ವರುಣಲಿಂಗಂ ಇನ್ನೆಷ್ಟು 7.20 ಕಿಲೋಮೀಟ್ರ್ ಐತಿ ಇನ್ನು. ದರ್ಶನ ಆಯಿತಾ? 4.80 ಅಷ್ಟೇ ಅಷ್ಟೇ. ಅವಾಗ 5 ಪಾಯಿಂಟ್. ಇವಾಗ ಚಂದ್ರಲಿಂಗಂ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಇನ್ನು 4.80 ಇದೆ. ಬನ್ನಿ. ಸರಿ, ಸ್ಪೇನಲ್ಲಿ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟ್ರ್ ಏನಿದೆಯೋ ಮತ್ತು 8 ಲಿಂಗಗಳೇನಿದೆಯೋ ಅದನ್ನು ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ನೋಡಿ, ಇದೆ ರಾಜಗೋಪುರ. ಬನ್ನಿಬ್ರು ಹಿಂಗೆ ಹೋಗಿ ಪಂಚಾಂಗ ಆ ಕಡೆಯಿಂದ ಎಲ್ಲಿ ಆದರೂ 14 ಕಿಲೋಮೀಟ್ರ್ ನಡೆಯೋರಿದ್ದೀವಲ್ಲ. ಸ್ಟಾರ್ಟಿಂಗ್ 5 ಕಿಲೋಮೀಟ್ರ್ ಫುಲ್ಲು ಜೋಶಲ್ಲಿ ನಡೆದಿದ್ದು. ಆಮೇಲೆ ಹೋಗ್ತಾ 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 ಜ್ಯೂಸ್ ಎಲ್ಲ ಇಳ್ದೋಯ್ತು ನಮಗೆ. ಏನು ಬ್ರೋ, ಜ್ಯೂಸ್ ಆಗೋಯ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಏನು ಬ್ರೋ, ಜ್ಯೂಸ್ ಆಗೋಯ್ತು. ಹಾಂ ಜ್ಯೂಸ್ ಆಗೋಯ್ತಲ್ಲ. ಹಾಂ ಜ್ಯೂಸ್ ಇಳ್ದೋಯ್ತು ನಮಗೆಲ್ಲ.
ನೋಡಿ ಇಲ್ಲಿಂದ ಗೋಪುರ, ರಾಜಗೋಪುರ ಇದು, ಸಕ್ಕತ್ತಾಗಿದೆ ಗೈಸ್. ಏನಿಲ್ಲ ನೆಕ್ಸ್ಟ್ ಟೈಮ್ ಏನಾಗ ಬಂದರೆ ಫಸ್ಟ್ ದೇವ್ರ ದರ್ಶನ ಮಾಡ್ಕೋಬೇಕು, ಆಮೇಲೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು. ಇದೊಂದು ಎಕ್ಸ್ಪೀರಿಯೆನ್ಸ್ ಆಗೈತೆ. ಆಗಲಿ ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ಲ. 50 ರೂಪಾಯಿ ಟಿಕೆಟಲ್ಲಿ ನಿಂತಿರೋ ದರ್ಶನಕ್ಕೆ. ಬಟ್ ಇಲ್ಲಿ ಎಷ್ಟೋದು ಅಂತಂದರೆ ನಮಗೆ ಐಡಿಯಾ ಇಲ್ಲ. ವಿಡಿಯೋ ನೋಡಿರೋ ಪ್ರಕಾರ 1.5 hour ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ. 1.5 hour ಆದರೆ ಸ್ವಲ್ಪ ಅನಿಸ್ಬಿಟ್ಟೈತೆ. ಜನ ನೋಡಿ ನೀವು ಹೆಂಗಿದ್ದಾರೆ. ಆಲ್ಮೋಸ್ಟು ಹಾಂ, ವೀಕೆಂಡಲ್ಲಿ ಆರಾಮಾಗಿ ಇಲ್ಲೆಲ್ಲ ಒಂದಿನ ಬಂದು ನೋಡ್ಬೋದು ನೀವು ಆರಾಮಾಗಿ. ತುಂಬ ದರ್ಶನ ಮಾಡ್ತಾರೆ. ನಾವಿವತ್ತು ಬಂದಿರೋದು ಬೇರೆ ಸೋಮವಾರ ಅದು ಬಂದರೆ ವೀಕೆಂಡಲ್ಲಿ ಯಾಕಂದರೆ ಮೈನ್ ಸೋಮವಾರನೇ ಇದೆ. ಚೆನ್ನಾಗಿ ಪೂಜೆ ಗೀಜೆ ಎಲ್ಲ ಅಲಂಕಾರ ಅಭಿಷೇಕ ಎಲ್ಲ ಮೈನ್ ಸೋಮವಾರನೇ ಮಾಡೋದು. ಪರವಾಗಿಲ್ಲ, ನಮ್ಗೆ ಆ ಅದೃಷ್ಟ ಸಿಕ್ಕೈತೆ. ಸೋಮವಾರ ಅರುಣಾಚಲೇಶ್ವರನ ದರ್ಶನ ಮಾಡೋಕ್ಕೆ ಅದೃಷ್ಟ ಸಿಕ್ಕಿದೆ. ಮಾಡ್ಕೊಂಬರೋಣ ಗೈಸ್. ದರ್ಶನ ಮುಗಿಸ್ಕೊಂಡು ಬರೋಬ್ಬರ್ 4 hour ಹತ್ತತ್ರ ದರ್ಶನ ಆಗಿರೋದು ನನಗೆ. ಸ್ನೇಹಿತರೆ ನಡೀತಾರೆ ಸ್ಟೇಜ್ ನೋಡಿ ನೀವು. ನೋಡಿ ಮೋಹನ ರಕ್ತ ಕಣ್ಣೀರು ಪಿಕ್ಚರ್ ಮೋಹನ ನಡೀತಾ ಇದ್ದೀನಿ, ಇಲ್ಲಾಂದರೆ ಪುಷ್ಪ 2 ಅಲ್ಲು ಅರ್ಜುನ್ ನಡೀತಾ ಇದ್ದೀರಿ ಅಂತ ಮಾತ್ರ ಕನ್ಫ್ಯೂಷನ್ ಆಗ್ತಿದೆ. ಇದು ನಾವು ಗೈಸ್ ಅಂದರೆ ದರ್ಶನ ಮಾಡ್ಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆಗೆ ಹೋದರೆ ಓಕೆ, ಅದೊಂಥರ. ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು ದರ್ಶನಕ್ಕೆ ಏನಾರ ಬಂದ್ರಿ ಅಂದರೆ ಅದು ಸೋಮವಾರ ಟೈಮು. ಸೋಮವಾರ, ಶನಿವಾರ, ಭಾನುವಾರ 3 ದಿನ ಬಿಟ್ಟು ಬೇರೆ ದಿನ ಬಂದರೆ ಓಕೆ. ಬಟ್ ಈ 3 ದಿನ ಬಂದರೆ ಅನುಭವಿಸ್ಬೇಕು ಅಷ್ಟೇ. ಟಿಫನ್ ಎಲ್ಲ ಮಾಡಿಕೊಂಡು ಇಲ್ಲಿ ದೀಪ ಹಚ್ಚಿದ್ವು, ಅಲ್ಲಿ ಬಂದಿದ್ದೀವಿ ನೋಡಿದ್ದೀವಿ. ಏನೋ ಒಂಥರ ಪೇನ್, ಬಟ್ ಅಷ್ಟು ದೂರ ಹತ್ತಾದ್ರೆ ಏನಿಲ್ಲ, ಒಂದು 18 ಕಿಲೋಮೀಟ್ರ್ ನಡೆದ್ಬಿಟ್ಟಿದ್ದೀರಿ. ಹಿಂದೆ ಬೆಟ್ಟ ನೋಡಿ ಸಾಕಾಲ ಕಾಣುತ್ತಿದೆ. ಬೆಳಗ್ಗೆ ನೀವು ಬಸ್ಸೊಂದು ಕಾಣಿಸಿಲ್ಲ, ಇವಾಗ ನೋಡಿ